ನಾವು ಯಾವಾಗಾದರೂ ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಆವಾಗ ನೀವು ಗುಡ್ ಆಫ್ಟರ್ನೂನ್ ಆಗ್ಬೋದು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಗೈಸ್. ಟುಡೇ ವಿ ಆರ್ ಎಕ್ಸ್ಪ್ಲೋರಿಂಗ್ ಅವರ್ ಟೆಕ್ಕಿಂಗ್ ಗೈಸ್. ಬರ್ತೀರಾ ನನ್ನ ಜೊತೆಗೆ? ಎಸ್ ಗೈಸ್, ಆ್ಯಕ್ಚುಲಿ 1.5 year ಆಯ್ತಲ್ಲ ನಾವು ಟೆಕ್ ಮಹೀಂದ್ರ ಜಾಯ್ನ್ ಆಗಿ. ಅವಾಗಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಆ್ಯಕ್ಚುಲಿ ನಾನು ಧಾರವಾಡ, ಇಕ್ಕಿ ಕುಂದಾಪುರ. ಐ ಥಿಂಕ್ ಬೆಸ್ಟ್ ಪೇರ್ ಅನ್ಸುತ್ತಲ್ಲ ಕುಂದಾಪುರ ಮತ್ತು ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ. ನೀವು ನನಗೆ ನಾರ್ತ್ ಕರ್ನಾಟಕದಾಗ ಮಾತಾಡ್ರಿ ಅಂದ್ರೆ ನಾನು ಮಾತಾಡ್ತೀನಿ. ಆಕಿ ಕುಂದಾಪುರ ಸ್ಲ್ಯಾಂಗ್ ಒಳಗೆ ಮಾತಾಡ್ತಾಳೆ, ನೀವು ಹ್ಞೂ ಅನ್ನೋದಾದ್ರೆ. ಓಕೆ ಗೈಸ್, ನೆಕ್ಸ್ಟ್ ನಿಮಗೆ ಜಿಮ್ ಏರಿಯಾ ತೋರಿಸ್ತೀವಿ. ಹೌದು, ಚೆನ್ನಾಗಿರುತ್ತೆ ಅನಿಸುತ್ತೆ. ನೀವು ಇಷ್ಟಪಡ್ತೀರಾ ಅನ್ಸುತ್ತೆ ಜಿಮ್ ಏರಿಯಾ. ಆ್ಯಕ್ಚುಲಿ ಎಲ್ಲ ಆಫೀಸಲ್ಲೂ ಜಿಮ್ ಏರಿಯಾ ಇರುತ್ತೆ, ನಮ್ಮ ಜಿಮ್ ಏರಿಯಾ ನಾವು ತೋರಿಸ್ತೀವಿ. ಚೆನ್ನಾಗಿದೆ ನಮ್ಮ ಆಫೀಸ್ ಜಿಮ್ ಏರಿಯಾ. ಹಾಂ, ಇಲ್ಲಿ ಹೊರಗಡೆಯಿಂದ ಈ ಥರ ವ್ಯೂ ಇದೆ ನೋಡಿ. ದಿ ಬೆಸ್ಟ್ ಎನ್ವಿರಾನ್ಮೆಂಟ್. ಹಾಂ, ನೋಡ್ತಿದ್ದಂಗೆ ಗುಡ್ಡಗಳ ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ಬಿಕಾಸ್ ಫುಲ್ ಗ್ರೀನರಿ, ಫುಲ್ಲು ಮರ ಗಿಡ, ಫ್ರೆಶ್ ಏರ್. ಈ ಬೆಂಗಳೂರು ಲೈಫಲ್ಲಿ ನಮಗೆ ಆಫೀಸ್ ಬಂದರೆ ಒಂಥರ ಖುಷಿ ಅನಿಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಯಾಕಂತಂದ್ರೆ ಅಲ್ಲೆಲ್ಲ ಹೊರಗಡೆ ಬರೀ ಪಾರ್ಕಿಂಗ್ ಏರಿಯಾ ಬಿಟ್ಟರೆ ಬೇರೆ ಪ್ಲೇಸ್ ಏನೂ ಇಲ್ಲ, ಬೇರೆ ಕಡೆ ಅಷ್ಟೇ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಎನ್ವಿರಾನ್ಮೆಂಟ್ ಸಕ್ಕತ್ತಾಗಿದೆ. ನೀರು ಹೋಯ್ತಾ ಅದಾಗಲಿಂದ ಮಾಡಿದ್ವಿ ಬ್ರೋ. ಏನು ಇದೆ ಅಲ್ಲಿ ಕೂತ್ಕೊಂಡ್ರೆ? सब क्या देखना पड़ रहा है? अच्छा है मैं अंधा हूँ. ಗೈಸ್, ಇರುವೆ ಇದೆ ಗೈಸ್. ಇವಳು ಇಂಥದಕ್ಕೆಲ್ಲ ಭಯ ಪಡ್ತಾಳೆ. ನಂಗೆ ಅದೆಲ್ಲ ಒಂದಿದೆ ಸದ್ಯನೇ. ಅದು ಕಚ್ಚಿದ್ರೆ ಗೊತ್ತಾಗುತ್ತೆ ಗೈಸ್, ಅದು ಇರುವೆ ಗೈಸ್. ಇರುವೆನೆ ಕಚ್ಚಿದ್ರೆ ಆಮೇಲೆ ಆನೆ ಥರ ನೋವಾಗುತ್ತೆ. ಇದೆಲ್ಲ ನಾಯಿಗೂ ಎದುರ್ತಾಳೆ ಗೈಸ್. ನಾನೆಲ್ಲ ಆ ಥರ ಎಲ್ಲ ಇದ್ರಲ್ಲ, ನಂಗೆ ರೂಢಿ ಇದೆ. ಇವರೆಲ್ಲ ಗೈಸ್ ನೋಡಿ, ಬನಿಯನ್ ಟ್ರೀ ಎಷ್ಟು ದೊಡ್ಡದಾಗಿದೆ ಅಂದರೆ, ಓ ಮೈ ಗಾಡ್. ಬ್ರೋ, ನೀನು ಬನಿಯನ್ ಟ್ರೀ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಂಗೆ ಬನಿಯನ್ ಟ್ರೀ ಪ್ರಸಾದ ಅಲ್ಲ, ಜಾಸ್ತಿ ಮಾತಾಡಬೇಡ ಅಂತ ಕಳಿಸಿರೋದು. ನೋಡಿಲಿ ಗೈಸ್, ಪ್ರಸಾದ ಕೊಟ್ಟಿದ್ದಾರೆ. ಸೊ ಇದು ಗ್ರೀನ್ ಸಿಗ್ನಲ್ ನಮ್ಮ ಬ್ಲಾಗಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇವಾಗ ಜಿಮ್ ಏರಿಯಾನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಚೆನ್ನಾಗಿದೆ. ನಾನು ಹೋಗಿದ್ದೆ ಬ್ರೋ ಸ್ಟಾರ್ಟಿಂಗಲ್ಲಿ. ಹೌದಾ? ಒಂದು ತಿಂಗಳು ಅಷ್ಟೇ. ಅವಳು ಹೋಗ್ತಿದ್ಲು ಅಂದರೆ ದಿನ ಈವ್ನಿಂಗ್ ಹೋಗ್ತಾ ಇದ್ಲು. ಬಟ್ ಆಮೇಲೆ ಹೋಗ್ತಿದ್ದೆ ಗೈಸ್. ಆಮೇಲೆ ನಂಗೆ ಇಷ್ಟ ಆಗಲಿಲ್ಲ ಅಂತ ಅಲ್ಲ, ಏನೋ ಸ್ವಲ್ಪ ವರ್ಕ್ ಪ್ರೆಷರ್ ಇಲ್ಲ, ಪ್ರಾಜೆಕ್ಟ್ ಆಯ್ತು ಆ್ಯಕ್ಚುಲಿ ನಮಗೆ, ಅದಕ್ಕೆ ನಂಗೆ ಆಗಲಿಲ್ಲ. ಬೆಂಚಲ್ಲಿ ಇದ್ದಾಗ ಹೋಗ್ತಿದ್ವಿ ಗೈಸ್, ಫ್ರೀಯಾಗಿ. ಇದು ಹಿಂಗಿದೆ ಓಪನ್ ಗೈಸ್. ಇವಾಗ ಹೋಗ್ತಿದ್ವಿ ಜಿಮ್ ಏರಿಯಾಗೆ. ಆ್ಯಕ್ಚುಲಿ ಸೆಕ್ಯೂರಿಟಿ ಇಲ್ಲ, ಇದಿದ್ರೆ ಕೇಳ್ತಿದ್ರು ಪಕ್ಕ. ಗೈಸ್, ಇಲ್ಲಿ ಗೇಮಿಂಗ್ ಏರಿಯಾನೂ ಇದೆ, ಜಿಮ್ ಅಷ್ಟೇ, ಗೇಮಿಂಗ್ ಏರಿಯಾ. ಕಮ್ ಗೈಸ್, ವಿಲ್ ಎಕ್ಸ್ಪ್ಲೋರ್. ಇದು ಆ್ಯಕ್ಚುಲಿ ಕೇರಮ್ ಏರಿಯಾ. ಯಾರೂ ಬಂದಿಲ್ಲ, ಐ ಥಿಂಕ್ ಇವತ್ತು ಕ್ಲೋಸ್ ಇದೆಯೋ ಏನೋ, ನಂಗೆ ಅದು ಗೊತ್ತಿಲ್ಲ. ಇದು ನೋಡಿ ಗೈಸ್, ನನ್ನ ಜೀವನದಲ್ಲೇ ಆಡಿಲ್ಲ ಇದನ್ನ ಒಂದ್ಸರಿ ಬ್ರೋ. ಇದು ಹೆಂಗೆ ಆಡೋದು? ಆ ಕಡೆ ನಿಂತ್ಕೊ, ನೋಡೋಣ, ಟ್ರೈ ಮಾಡೋಣ. ಡವ್ ಮಾಡ್ತಿದ್ದಾಳೆ. ಬನ್ನಿ, ನಿಮ್ಗೆ ಇನ್ನೊಂದು ಏರಿಯಾ ಇದೆಯಾ? ಅದು ಬಾಲ್ ಇದರಿಂದ ಆಡ್ತಾರೆ. ಏನಂತ ಗೊತ್ತಾ ಬ್ರೋ ನಿಮ್ಗೆ ಐಡಿಯಾ? ಎನಿ ಐಡಿಯಾ? ಇದು ಬಾಲ್ ತೊಗೊಂಡು ಆಡ್ತಾರಲ್ಲ ಗೈಸ್, ಅದು ಇದು ನಮ್ಗೆ ಗೊತ್ತಿಲ್ಲ. ಇದು ಹಿಂಗಿದೆ, ಚೆನ್ನಾಗಿದೆಯಾ? ಪ್ರಜ್ನಾ ಅಲ್ಲಿ ನಿಂತಿದ್ದಾಳೆ. ನಂಗೆ ಗೊತ್ತಿಲ್ಲ, ಇದು ಒಂದ್ಸರಿ ನಾನು ಆಡಿಲ್ಲ, ಕೇರಮ್ ಮಾಡಿದ್ದೀನಿ. ಇದನ್ನು ನೋಡೋಣ, ಜಿಮ್ ಏರಿಯಾ ಅಲ್ಲಿ ಚೆನ್ನಾಗಿದ್ದಾರೆ. ಭಯ ಇಬ್ಬರು ಇಟ್ಕೋಬೇಡ, ನಂಗೆ ಭಯ ಆಗುತ್ತೆ. ಒಂದು ವೀಡಿಯೋ ತೋರಿಸ್ತೀವಿ ಅಷ್ಟೇ, ಜಾಸ್ತಿ ಏನೋ ತೋರಿಸ್ತಾರೆ.
ಬರ್ತಾ ಇದ್ದೀವಿ ಇವಾಗ ಗೈಸ್ ಇವಾಗ ಜಸ್ಟ್ ಹೊರಗಡೆ ಬಂದ್ವಿ. ಐ ಹೋಪ್ ಯು ಲೈಕ್ ಇಟ್ ಅವರ್ ಜಿಮ್ ಏರಿಯಾ. ಈಗ ನಮಗೆ ತುಂಬ ಕೆಲಸ ಇದೆ ಗೈಸ್, ಸ್ವಲ್ಪ ವರ್ಕ್ ಕೆಲಸ ಇದೆ, ಸೊ ಅದನ್ನು ಮುಗಿಸಿ ಮತ್ತೆ ಬ್ಲಾಗ್ ಮಾಡ್ತೀವಿ. ಓಕೆ ಗೈಸ್, ವಿಲ್ ಸಿ ಯು ಲೇಟರ್. ಗೈಸ್ ಇವಾಗ ಹೋಗ್ತಿದ್ದೀವಿ ನಾವು ಒಡಿಸಿಗೆ. ಆ್ಯಕ್ಚುಲಿ ತುಂಬ ವರ್ಕ್ ಇದೆ, ಬಟ್ ಮಿಡಲಲ್ಲೂ ನಾವು ಟ್ರೈ ಮಾಡ್ತಿದ್ದೀವಿ ವ್ಲಾಗ್ ಮಾಡೋಕ್ಕೆ. ಫಸ್ಟ್ ವ್ಲಾಗು, ಅದಕ್ಕೆ ತುಂಬ ಎಫರ್ಟ್ ಹಾಕ್ತಾ ಇದ್ದೀವಿ. ಸೊ ಸ್ವಲ್ಪ ಯಾರಾದರೂ ಎದುರುಗಡೆ ಬಂದಾಗ ಸ್ವಲ್ಪ ನರ್ವಸ್ ಆಗುತ್ತೆ, ಅವ್ರೇನಾದರೂ ನೋಡ್ತಾರೆ ಅಂತ. ಸೆಲ್ಫಿನ ಬ್ರೋ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀವಿ, ಅವ್ರೇನಾದ್ರು ಬಂದು ನೀವು ದೊಡ್ಡ ಬ್ಲಾಗರು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮಗೆ ಸೆಲ್ಫಿ ಎಲ್ಲ ಕೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್. ನಿಜ ನಿಜ, ಇವಾಗಲೇ ಹಿಂಗೆ ಆಡ್ತಿದ್ದಾಳೆ, ಮುಂದೆ ಏನು ಗೊತ್ತಿಲ್ಲ. ಗೈಸ್ ಇದು ಆ್ಯಕ್ಚುಲಿ ಇದು ನಮ್ಮದು ಪ್ಲೇ ಗ್ರೌಂಡ್, ಇದು ವಾಲಿಬಾಲ್. ಇಲ್ಲಿ ನಿಮಗೆ ನಮ್ದು ITC ಇದು ಬಿಲ್ಡಿಂಗ್ ತೋರಿಸ್ತೀನಿ. ಇದು ನಾವಿರೋ ಬಿಲ್ಡಿಂಗು, ಇದಕ್ಕೆ ITC 7 ಅಂತಾರೆ. ಫಸ್ಟ್ ನಾವು ಅಲ್ಲಿ ಆ ಬಿಲ್ಡಿಂಗಲ್ಲಿ ಇದ್ವಿ ಗೈಸ್, ವೈಟ್ ಕಲರ್ ಕಾಣಿಸ್ತಿದೆ ಅಲ್ಲ ಆ ಬಿಲ್ಡಿಂಗ್. ಆ ಬಿಲ್ಡಿಂಗಲ್ಲಿ ಇದ್ವಿ. ಇವಾಗ ಈ ಬಿಲ್ಡಿಂಗ್ ಬಂದಿದ್ವಿ, ಹಂಗೆ ತಿರ್ಗಾಡ್ತಿದ್ದೀವಿ, ಗೊತ್ತಿಲ್ಲ ಹೋಗ್ತೀವೋ ಅಂತ ನಮಗೂ ಐಡಿಯಾ ಇಲ್ಲ. ಬಟ್ ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ. ನಾವು ಸ್ಟಾರ್ಟಿಂಗ್ ಬಂದಾಗೆಲ್ಲ ಚೆನ್ನಾಗಿಲ್ಲ, ಅದೇ ಥರ ಇರಬೇಕಿತ್ತು, ಹಂಗಿಂಗೆಲ್ಲ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ಬಟ್ Okay. ಇಷ್ಟು ಗುಡ್, ನೋ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇದೆ, ಚೆನ್ನಾಗಿದೆ. A few inches later. ಫ್ರೆಂಡ್ಸ್ ಇವಾಗ ನಾವು ಕಾಫಿಗೆ ಹೋಗ್ತಿದ್ದೀವಿ. ನನ್ನ ಹೇರ್ ಸ್ಟೈಲ್ ತೋರಿಸ್ತೀನಿ. ಇವಳು ಒಂದು ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡಿದ್ದಾಳೆ ವಿತ್ ಕರ್ಲಿ. ನಾನು ಮಾಡಿದ್ದಲ್ಲ, ಸಾರಿ ಗೈಸ್, ಆ್ಯಕ್ಚುಲಿ ನೋಡಿ ಗೈಸ್ ಚೆನ್ನಾಗಿದೆ. ಯಾ ಐಮ್ ರೆಕಾರ್ಡಿಂಗ್ ಆ್ಯಕ್ಚುಲಿ ಕಾಫಿ ಕುಡಿಯೋಕೆ ಮನಸ್ಸಿಲ್ಲ. ಯುವರಾಣಿ ಸ್ಪಾನ್ಸರ್ ಮಾಡ್ತಾಳಂತೆ, ಅದಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಓನ್ಲಿ ಫಾರ್ ನಂದಿನಿ ಸ್ಪೆಷಲ್. ನಂದಿನಿ ಏನು ಕಾಫಿ ಸ್ಪಾನ್ಸರ್ ಮಾಡಲ್ಲ ಅಂತ ಇಟ್ಸ್ ಓಕೆ, ಬಿಕಾಸ್ ಒಳ್ಳೆತನದ ಪರಮಾವಧಿ ಅಂತಾರಲ್ಲ ಗೈಸ್, ಅದೇ ನಂದಿಲ್ಲ. ಏನಾದರೂ ಹೇರ್ ಸ್ಟೈಲ್ ಬೇಕು ಅಂದರೆ ಯುವರಾಣಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಮದುವೆ ಫಂಕ್ಷನ್ಗಳಿಗೆಲ್ಲ ಬಂದು ಹೇರ್ ಸ್ಟೈಲ್ ಮಾಡ್ತಾರೆ ಅಂತ ಪರಮಾವಧಿ ಲಿಮಿಟ್ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಬ್ಬರು ಮಾತಾಡಿ. ಇಲ್ಲ ನಾನು ಮಾತ್ರ ಮಾತಾಡ್ತಿದ್ದೆ, ಇಲ್ಲ ನಾನೇ ಮಾತಾಡ್ತಿದ್ದೇನೆ. ಗೈಸ್ ಪ್ಲೀಸ್ ನಮ್ಮ ಮಾತನ್ನ ಕನ್ಸಿಡರ್ ಮಾಡಿಬಿಡಿ. ಅವಳು ಏನು ಹೇಳಿದ್ಲು ದೇವರನಿಗೂ ನಮಗೆ ಕೇಳಿಸಿಲ್ಲ. ವಿಡಿಯೋ ಮತ್ತೆ ನೋಡ್ಬಿಟ್ಟು ಯಾ ನಾನು ಇವ್ರನ್ನ ಹೇರ್ ಸ್ಟೈಲಿಸ್ಟ್ ಆಗಿ ಪ್ರಮೋಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವ್ರದ್ದೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಗೈಸ್ ಯೂಟ್ಯೂಬ್ ಚಾನಲ್ ಏನಿಲ್ಲ, ಇನ್ಸ್ಟಾಗ್ರಾಮ್ ಒಂದು. ಗೈಸ್ ನಿಮ್ಗೆ ಗೊತ್ತಾ ಇವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ? ಶೀಸ್ ಫ್ರಮ್ ಆಂಧ್ರ. ಹಾಂ, ಅವರು ಆಂಧ್ರದಿಂದ, ಬಟ್ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನೀವು ಕೇಳಬೇಕು. ಆ್ಯಕ್ಚುಲಿ ಖುಷಿ ಆಗುತ್ತೆ ಗೈಸ್, ಅಲ್ಲ ಬ್ರೋ, ಕನ್ನಡ ಖುಷಿ ಆಗುತ್ತಲ್ವಾ? ಲೈಕ್ ಆಂಧ್ರದಿಂದ ತಮಿಳ್ನಾಡಿಂದ ಬಂದ್ಬಿಟ್ಟು ಕನ್ನಡ ಮಾತ್ರ ಟ್ರೈ ಮಾಡ್ತಾರೆ. ಲೈಕ್ ಬೇರೆ ಎಲ್ಲರೂ ಹೇಳ್ತಿದ್ದೀನಿ ನಾನು, ಯಾರು ನಿಮಗೆ ಅಷ್ಟು ಹೇಳ್ತಿಲ್ಲ. ಅವ್ರು ಟ್ರೈ ಮಾಡಿದ್ರೆ ಸಾಕು ಗೈಸ್, ಒಂದೊಂದು ವರ್ಡ್ ಕೇಳೋಕ್ಕೂ ಖುಷಿ ಆಗುತ್ತೆ. ಏನಂತೀರಾ? ಇವಾಗ ಏನಾದರೂ ಫ್ರೆಂಡ್ಸ್ ಲೈಕ್ ದಿಸ್ ಮಾತಾಡಿ ಹೇಳಿ, ಪರವಾಗಿಲ್ಲ, ಟ್ರೈ ಮಾಡಿ. ಕನ್ನಡ ಹೌದು ಸರ್, ಈ ಥರ ಫ್ರೆಂಡ್ಸ್ ಇದೆ ಅಂದರೆ ಚೆನ್ನಾಗಿ ಕನ್ನಡ ಕಲಿಸ್ಕೊಂಡು ಚೆನ್ನಾಗಿ ಮಾತಾಡ್ಬೋದು. ಇವಾಗಂತೂ ಫುಲ್ ಕನ್ನಡ ಕಲ್ತಿದ್ದಾರೆ ಆಲ್ಮೋಸ್ಟ್. ಹೇಮಗೂ ಕಲಿಸ್ತಿದ್ದೀವಿ, ಅವಳನ್ನ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ಗೈಸ್. ಹೇಮಾ ಅಂತ ಒಬ್ರು ಇದ್ದಾರೆ, ಅವರು ಎಕ್ಸ್ಟ್ರಾರ್ಡಿನರಿ. ಹೇಳುವಲ್ಲಿದ್ದಾರೆ, ಆನ್ ಮಾಡಿದ್ದೀನಿ ನೋಡೋಣ. ಆನ್ ಮಾಡಿದ್ದೀನಿ ಕ್ಯಾಮ್ರಾ. ಬರೀ ಇಂಥದೆಯಾ? ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತೀವಿ, ಬಟ್ ಓಡಿಸಿಲ್ ಕುತ್ಕೊಂಡು ವಿಡಿಯೋ ಮಾಡೋಕ್ಕಲ್ಲ. ಈಗ ಬೋರ್ ಆಗಿದೆ, ಕಾಫಿ ಕುಡ್ಕೊಂಡು. ಕಾಫಿ ಕೆಫಿಟೇರಿಯಾ ಒಂದ್ಸರಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ತೀವಿ. ಇವತ್ತಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲ ಬ್ರೋ? ನೆಕ್ಸ್ಟ್ ಬ್ಲಾಗಲ್ಲಿ ಕೆಫಿಟೇರಿಯಾ ತೋರಿಸೋಣ ನಿಮಗೆ. ಈಗ ಸದ್ಯಕ್ಕೆ ಕಾಫಿ ಕುಡಿಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್. A few moments later.
ಇದನ್ನು ಮಾಡೋಕೆ ಅಲ್ಲಿಂದ ಇಲ್ಲಿ ರೆಡಿಯಾಗಿ ಬಂದಿರ್ತಾರೆ ಆಫೀಸ್ಗೆ. ಇದೆ ನೋಡಿ ಹೇರ್ ಸ್ಟೈಲ್ ಮಾಡ್ಕೊತಿದ್ದಾರೆ, ಇನ್ನೂ ಸಮಾಧಾನ ಆಗಿಲ್ಲ. ಅದರಲ್ಲಿ ಒಂದು ನಿಮಿಷ ಅಷ್ಟೇ ಮಾತಾಡ್ತಾರೆ, ಕರೆಕ್ಟಾಗಿ 1 ನಿಮಿಷ. ಸ್ವಲ್ಪನೂ ಆಂಧ್ರ ವರ್ಡ್ ಲೈಕ್ ತೆಲುಗು ವರ್ಡ್ ಯೂಸ್ ಮಾಡೋಂಗಿಲ್ಲ, ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡೋಂಗಿಲ್ಲ. ಸ್ಟಾರ್ಟ್ ಮಾಡೋದು ಇದು ಫಸ್ಟಿಗೆ ತೆಲುಗುದಲ್ಲಿ ಮಾತಾಡೋಂಗಿಲ್ಲ, ಫಸ್ಟ್ ಕನ್ನಡದಲ್ಲಿ ಮಾತಾಡು. ಚೆನ್ನಾಗಿದೆ ಫ್ರೆಂಡ್ಸ್, ಊಟ ಆಯ್ತಾ? ಏನ್ ಮಾಡ್ಬೇಕು? ಮಾರ್ನಿಂಗ್ ಏನ್ ತಿಂದ್ರಿ? ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ಅದೇ ಅಟ್ಲೀಸ್ಟ್ ಇಷ್ಟು ವರ್ಡ್ಸ್ನಾದ್ರೂ ಮಾತಾಡ್ತಾರೆ ಗೈಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬರ್ರಿ ಫ್ರೆಂಡ್ಸ್, ಬೇಗ ಬರ್ರಿ, ಹೋಗೋಣ. ಜನ 2 minutes later. ಈ ಪಟ್ಟಣಕ್ಕೆ ಏನಾಗಿದೆ ಗೈಸ್? ನಂದಿನಿ, ಏನಾಗ್ತಾ ಇದೆ ನಿಮಗೆ? ತಲೆಯಲ್ಲಿ ಏನು ನಡೀತಾ ಇದೆ? ತಲೆ ನೋವ್ತಿದೆ. ನಿಮ್ಮದು ವಾಯ್ಸ್ ಕೇಳಿಸ್ತಾ ಇಲ್ಲ. ತಲೆ ನೋವ್ತಿದೆ. ಯಾಕೆ? ಕಾಫಿ ತಗೊಂಡಿದ್ದೀನಿ. ಮಧ್ಯಾಹ್ನ ಇದಕ್ಕೆ ಹೋಗಿದ್ವಿ, ರಿಲಯನ್ಸ್ ಮಾಡಿದ್ವಿ, ಸಕ್ಕತ್ ಬಿಸ್ಲಿತ್ತು ಅದಕ್ಕೆ. ಯಾಕೆ ನೀವೊಬ್ಬರೇ ಹೋಗಿದ್ರಾ? ಬಂದಿದ್ರಲ್ಲ ವಿಡಿಯೋ ಮಾಡೋರು ನನ್ನ ಜೊತೆ ಬಂದಿದ್ರು. ಐಸ್ ಕ್ರೀಮ್ ತಿಂತಿದ್ದಾರೆ ಗೈಸ್. ನಾನು ಆವಾಗಲೇ ಯೋಗರ್ಟ್ ತಿಂದಿದ್ದೆ. ಓಕೆ ಗೈಸ್, ಐಸ್ ಕ್ರೀಮ್ ಒಳಗಡೆ ಹೆಂಗಿದೆ ಅಂತ 49 ಏನೋ. ಅಯ್ಯೋ, ಚೆನ್ನಾಗಿರೋದೇ ತಗೊಂಡಿದ್ದಾಳೆ ಅನಿಸುತ್ತೆ. ಸೇಮ್ ಲೈಕ್ ಮ್ಯಾಂಗೋ. ಮ್ಯಾಂಗೋ ಚೆನ್ನಾಗಿದೆ, ತಿನ್ನು ನೋಡೋಣ. ಟ್ರೈ ಮಾಡ್ತೀನಿ ಗೈಸ್, ಟೇಸ್ಟ್ ಹೆಂಗಿದೆ ಅಂತ. ಸೇಮ್ ಮ್ಯಾಂಗೋ ಟೇಸ್ಟ್. ನಾನು ಅದನ್ನು ಈಗ ಕುಡ್ಕೊಂಡಿದ್ದು ತಿಂದರೆ ಚೆನ್ನಾಗಿರಲ್ಲ. ತುಂಬ ಚೆನ್ನಾಗಿದೆ ಗೈಸ್. ಏನು ಮಾಡಬೇಕು? ಐಸ್ ಕ್ರೀಮ್ ಟೆಂಪ್ಟೇಷನ್. ನಂಗೆ ಯಾವತ್ತೂ ಐಸ್ ಕ್ರೀಮ್ ತಿನ್ಬೇಕನ್ನೋ ಆಸೆನೇ ಆಗಲ್ಲ ಗೈಸ್. ನಂಗೆ ಏನಕ್ಕೆ ನಂಗೆ ಜಾಸ್ತಿ ಟೀ ಕಾಫಿನೇ ಇಷ್ಟ. ಇವಾಗ ಕಡಿಮೆ ಮಾಡಿದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ, ಯಾಕಂದ್ರೆ PG ಫುಡ್ ಎಲ್ಲ ನಂಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಕಾಫಿ ಕುಡಿತಾ ಇದ್ದೀನಿ. ನಮ್ಮ PGಲಿ ಇವಾಗ ಇನ್ಮೇಲಿಂದ ಟೀ ಕುಡಿಬೋದು. ಎಸ್ ಬ್ರೋ, ಕಂಗ್ರಾಟ್ಸ್ ಬ್ರೋ, ಥ್ಯಾಂಕ್ಸ್. ಫೈನಲಿ ನೀವು PG. ಎಸ್, ನಾವು ಟೀ ಕುಡಿದ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ. ಅವ್ರ PG ಫುಡ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಆಯಿತು ಗೈಸ್, ಟೈಮ್ ಹೋಗೋದಾ? ಬೈ ಬ್ರೋ, ಬೈ. ಹುಷಾರ್. ಓಕೆ.